ಆ ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಅವರಿಗೆ ತಲೆ ಕೆಟ್ಟೋಗ್ಬಿಡ್ತು. ಅದಕ್ಕೆ ಒಬ್ಬ ಮುಸುಕುದಾರಿನ ಒಂದು ಬುರುಡೆಯನ್ನು ತೊಗೊಂಡು ಬಂದರು. ಒಬ್ಬ ಸುಜಾತ ಭಟ್ ಅನ್ನೋಂಥ ಒಬ್ಬ ಹೆಣ್ಮಗಳನ್ನ ಕರ್ಕೊಂಡು ಬಂದು ಅನನ್ಯ ಭಟ್ ಅನ್ನೋಂಥ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದರು. ಈ ಪ್ರಯತ್ನಗಳೆಲ್ಲದಕ್ಕೂ ಕೂಡ ಈ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು ಇದೆಲ್ಲದನ್ನು ಕೂಡ ಮಾಡಿರುವಂಥದ್ದು ಶಶಿಕಾಂತ್ ಸೆಂಥಿಲ್ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಅಲ್ಲಗಳ್ತಾ ಇದ್ದಾರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ, ಊಹಾಪೋಹ. ನಾನು ಹೇಳ್ತಾ ಇರೋದು, ಅವರೊಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ರೈಟ್ ಹ್ಯಾಂಡ್ ಥರ ಇವತ್ತು ಅವರು ವರ್ತನೆ ಮಾಡ್ತಾ ಇದ್ದಾರೆ. ಇವತ್ತು ಅವರು ಯಾವ ತಪ್ಪು ಮಾಡಿಲ್ಲ ಅಂತಂದರೆ, ಇವತ್ತು ನಾನೇನು ಇವತ್ತು ಸುಪ್ರೀಂ ಕೋರ್ಟು, ಹೈಕೋರ್ಟು ಅಥವಾ CBI NIA ಒಂದು ಇನ್ವೆಸ್ಟಿಗೇಷನ್ನ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ವಾಲಂಟ್ರಿಯಾಗಿ ಅವ್ರು ಬಂದುಬಿಟ್ಟು ಆ ಇನ್ವೆಸ್ಟಿಗೇಷನ್ಗೆ ನಾನು ಸಹಕಾರ ಕೊಡ್ತೇನೆ, ನನ್ನ ಅನಾವಶ್ಯಕವಾಗಿ ಅಲ್ಲಿಗೆಳಿತಾ ಇದ್ದಾರೆ, ಇದರಲ್ಲಿ ನನ್ನ ಸಂಬಂಧ ಇಲ್ಲ ಅಂಥೇಳಿ ಇನ್ವೆಸ್ಟಿಗೇಷನ್ಗೆ ಅವ್ರದ್ದೇ ಪಕ್ಷ ಹೈಕಮಾಂಡ್ಗೆ ಹೇಳಿ, ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣ ಇವತ್ತು ಇನ್ವೆಸ್ಟಿಗೇಷನ್ಗೆ ಇವತ್ತು ಮಾಡಿ ಅಂತೇಳಿ. ಯಾಕೆಂದರೆ ಒಬ್ಬ IAS ಅಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು ಇವಾಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿದ್ದಾರೆ. ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದರೆ ಇಲ್ಲ ಅಂತ ತಪ್ಪಿಸ್ಕೊಳ್ಳೋದು ಬೇಡ. ಇನ್ವೆಸ್ಟಿಗೇಷನ್ಗೆ ನಾನು ಸಿದ್ಧನಾಗಿದ್ದೀನಿ, ಅದು ಯಾವುದೇ ಇನ್ವೆಸ್ಟಿಗೇಷನ್ ಆಗಲಿ ಅಂತೇಳಿ ಆ ಧೈರ್ಯದ ಮಾತು ಅವರು ಮಾಧ್ಯಮಗಳ ಮುಂದೆ ಹೇಳಿ. ಅವರು ಸರ್, ನಿಮ್ಮ ಮತ್ತು ಸೆಂಥಿಲ್ ನಡುವೆ ವ್ಯಕ್ತಿಗತವಾಗಿ ಏನಾದರೂ ಇದೆಯಾ ಸರ್? ಯಾಕೆಂದರೆ ನೀವು ಬಂಧನ ಆಗುವಂಥ ಸಂದರ್ಭದಲ್ಲಿ ಅವರು ಅಧಿಕಾರದಲ್ಲಿ ಇದ್ದರು, ಇನ್ಫ್ಯಾಕ್ಟ್ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋಂಥದ್ದು ಒಂದು ಮಾಹಿತಿ ಇದೆ. ಆ ಸಂದರ್ಭದಲ್ಲಿ ಅವರು ಕೆಲಸ ಮಾಡ್ತೀವಿ. ಈ ಥರ ಪರ್ಸ್ನಲ್ ಆಗಿ ಅಥವಾ ನಿಮ್ಮ ರಾಜಕೀಯ ಹಂತದಲ್ಲಿ, ನಿಮ್ಮ ಬೆಳವಣಿಗೆ ಹಂತದಲ್ಲಿ ಏನಾದ್ರು ಅಡರು ತೊಡರಾಗಿರುವಂಥದ್ದು ಏನಾದರೂ ಸಮಸ್ಯೆ ಇದೆಯಾ? ನೋಡಿ, ನಾನು ಹೇಳ್ತಾ ಇದ್ದೀನಿ, ಆ ಶಶಿಕಾಂತ್ ಸೆಂಥಿಲ್ ಅನ್ನುವಂಥ ವ್ಯಕ್ತಿ ಮುಖ ಕೂಡ ನಾನು ನೇರವಾಗಿ ಯಾವತ್ತೂ ಕೂಡ ನೋಡಿಲ್ಲ. ಯಾವತ್ತೂ ಕೂಡ ಆ ಮನುಷ್ಯ ಬಳ್ಳಾರಿಯಲ್ಲಿ ನಾನು ಒಬ್ಬ ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಾಗಲಿ ಕೂಡ, ನನ್ನ ಬಂಧನ ಆಗೋ ದಿವಸದವರೆಗೂ ಕೂಡ ಆ ಶಶಿಕಾಂತ್ ಸೆಂಥಿಲ್ ಅನ್ನೋನು ಬಳ್ಳಾರಿಯಲ್ಲಿ ಕೆಲಸ ಮಾಡಿಲ್ಲ. ನನ್ನ ಬಂಧನಗಳೆಲ್ಲ ಮುಗಿದ ಮೇಲೆ ಏನಾದರೂ ಬಳ್ಳಾರಿಗೆ ಬಂದಿರಬೇಕು. ನಾನಿವತ್ತು ಮಾಧ್ಯಮಗಳ ಹತ್ರ ತಿಳ್ಕೊಂಡೆ ನಾನು, ಮತ್ತು ಅವನ ನಂತರ ರೆಕಾರ್ಡ್ಸ್ ಚೆಕ್ ಮಾಡಿದೆ ನಾನು. ಡೆಲ್ಲಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂಥೇಳಿ, ಅಂದರೆ ನಾನು ಅಲ್ಲಿ ಕೆಲಸ ಮಾಡಿದ್ದೆ ಅಂಥೇಳಿ. ಸೆಪ್ಟೆಂಬರು 5ನೇ ತಾರೀಕು 2011 ನನ್ನ ಬಂಧನ ಆಗಿರುವಂಥದ್ದು. ಅದಾದಮೇಲೆ ಆ ಮನುಷ್ಯ ಅಲ್ಲಿ ಬಳ್ಳಾರಿಗೆ ಬಂದಿರುವಂಥದ್ದು. ಹಾಗಾಗಿ ಆ ಮನುಷ್ಯನಿಗೆ ನನಗೆ ವೈಯಕ್ತಿಕವಾಗಿ ಏನಾದರೂ ನಾನು ಇವತ್ತು ಅವರು ಹೈಕಮಾಂಡ್ ಜೊತೆನೇ ಹೋರಾಟ ಮಾಡಿದ್ದಂಥವನು ಜನಾರ್ದನ್ ರೆಡ್ಡಿ. ಇಂಥವ್ನು ನನಗೆ ಯಾವ ಲೆಕ್ಕಕ್ಕೆ ಬರ್ತಾನೆ. ಮತ್ತು ನಾನಲ್ಲಿ ಇರುವಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಅವರಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿಲ್ಲ, ಅದು ಸುಳ್ಳು. ನನ್ನ ಬಂಧನ ಎಲ್ಲ ಮುಗಿದ ಮೇಲೆ, ನಾನು ಬಳ್ಳಾರಿ ಬಿಟ್ಟ ಮೇಲೆ ಅವರು ಬಳ್ಳಾರಿಗೆ ಬಂದಿದ್ದಾರೆ ಅನ್ನೋಂಥದ್ದು ಮಾಹಿತಿ ನನಗಿದೆ. ಅಷ್ಟು ಬಿಟ್ಟರೆ ವೈಯಕ್ತಿಕವಾಗಿ ಆಫ್ಟರ್ ಒಬ್ಬ AC ಆಗಿ ಕೆಲಸ ಮಾಡಿದ್ದವನು ನನಗೆ ಅವನಿಗೇನು ಸಂಬಂಧ ಇರುತ್ತೆ ವೈಯಕ್ತಿಕವಾಗಿ. ಹಾಗಾಗಿ 15 ವರ್ಷಗಳು ಆಗಿರೋ ಕಾರಣ ಮಾಧ್ಯಮದವ್ರಿಗೆ ಸ್ವಲ್ಪ ಮರ್ತೋಗಿರ್ಬೋದು ಅಂತೇಳಿ ಜಸ್ಟ್ ಒಂದು ಏನು ಗಾಳಿಯಲ್ಲಿ ಗುಂಡಾರಿಸೋ ಕೆಲಸ ಬೇಡ. ಬೇಕಾದರೆ ಡೇ ಟು ಟೈಮ್ ತೆಗೀರಿ. ತಾವು ಇದ್ದೀರಿ, ಯಾವತ್ತು ನಾನು ಅಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೆ, ನನ್ನ ಬಂಧನ ಯಾವತ್ತಾಯಿತು, ಯಾವತ್ತು ಸೆಂಥಿಲ್ ಅಲ್ಲಿಗೆ ಬಂದಿದ್ದೇನೆ ಅಂತ ನೀವು ನೋಡಿದರೆ ಅವನ ಮುಖನೇ ನಾನು ನೋಡಿಲ್ಲ, ಯಾವತ್ತೂ ಕೂಡ ನೋಡಿಲ್ಲ ಸರ್.